ಸರ್, ಈಗ ಜಾರಕಿಹೊಳಿ ಕುಟುಂಬ ಬಗ್ಗೆ ಬರ್ತೀನಿ. ಜಾರಕಿಹೊಳಿ ಕುಟುಂಬ ಸಮಾಜ ಸೇವೆಯಿಂದ 30 ವರ್ಷದಿಂದ ಕರ್ನಾಟಕ ರಾಜ್ಯಾದ್ಯಂತ ದೇಶ ನೋಡುವಂಗೆ ಮಾಡಿದೆ. ಮನೆಯಲ್ಲಿ 4 ಜನ ಶಾಸಕರಾಗಿದ್ದೀರಿ. ಈ ಜಾರಕಿಹೊಳಿ ಕುಟುಂಬವನ್ನು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಕಳೆದ ಒಂದು ವರ್ಷದಿಂದ ಹೇಳ್ತಾ ಇದ್ದೀವಿ, ಈ ಜಾರಕಿಹೊಳಿ ಸಾಮ್ರಾಜ್ಯವನ್ನು ಹೆಂಗೆ ಹತ್ತಿಕ್ಕಬೇಕು, ಇವ್ರನ್ನ ಹೆಂಗೆ ಸೈಡ್ಲೈನ್ ಮಾಡಬೇಕು ಅಂತ ಕೆಲವು ಸಂಘಟನೆಗಳು ತಮ್ಮ ಗುಪ್ತವಾಗಿ ಕೆಲವು ಮನೆಗಳಲ್ಲಿರ್ಬೋದು, ತೋಟಗಳಲ್ಲಿರ್ಬೋದು ಮೀಟಿಂಗ್ಗಳನ್ನ ಮಾಡ್ತಾಯಿದ್ದಾರೆ. ಇದಕ್ಕೆ ಈ ಜಾರಕಿಹೊಳಿ ಸಾಮ್ರಾಜ್ಯಕ್ಕೆ ಏನು ಇದರಿಂದ ಆಗುತ್ತೆ ಸರ್ ಹೇಳಿ? ಇಲ್ಲ, ಈಗ ಏನು ಹೇಳಿದ್ರಲ್ಲ, ತೋಟದಲ್ಲಿ ಮೀಟಿಂಗು, ಸಂಘಟನೆ ಮೀಟಿಂಗು, ಇದು ನಮಗೆ ಹೊಸದಲ್ಲ. 30 ವರ್ಷದಿಂದ ನಮ್ಮ ಬೆನ್ನತ್ತಿದ್ದಾರೆ ಇವರು. 30 ವರ್ಷ ಅವ್ರು ನಾವು ವಾಚ್ ಮಾಡ್ತಾಯಿದ್ದೀವಿ. ಅವರ ಚಲನವಲನ ಬಗ್ಗೆ ನಮ್ಗೆ ಗೊತ್ತಿದೆ. ಸೊ ಇವತ್ತಿಂದ ನಮ್ಗೆ ವಿರೋಧ ಮಾಡ್ತಾಯಿಲ್ಲ. ಅವರು ಕಳೆದ 30-35 ವರ್ಷಗಳಿಂದ ವಿರೋಧ ಮಾಡ್ತಿದ್ದಾರೆ. ಹೀಗಾಗಿ ಅದು ನಮ್ಮ ಕುಟುಂಬಕ್ಕೆ ಏನು ಹೊಸದಲ್ಲ. ಅದನ್ನು ಎದುರಿಸುವಂಥ ಶಕ್ತಿ ನಮಗಿದೆ. ಸೊ ಅದು ಅವರ ವ್ಯರ್ಥ ಕಸರತ್ತು ಅಷ್ಟೇ. ಸೊ ಹೀಗಾಗಿ ಅದ್ರ ಬಗ್ಗೆ ಆತಂಕ ಪಡುವಂಥದ್ದೇನಿಲ್ಲ. ಅದು ಕೇವಲ ಅಪಪ್ರಚಾರಕ್ಕೆ ಸೀಮಿತವಾಗಿರೋಂಥ ಒಂದು ಸಂಘಟನೆ. ಅಪಪ್ರಚಾರ ಮಾಡೋದು ತಾವೇನು ಮಾಡಲಿಕ್ಕಾಗೋಲ್ಲ. ತಮ್ಮ ಸಮಾಜ ಸೇವೆ ಏನಿಲ್ಲ. ಯಾವುದೇ ಜಯಂತಿ ಬಂದರೆ 11 ರೂಪಾಯಿ ಪಟ್ಟಿ ಕೊಡುವಂಥ ಶಕ್ತಿ ಅವರಿಗಿಲ್ಲ. ಆದರೆ ಇಡೀ ಜಗತ್ತಿಂದ ಮಾತಾಡ್ತಾರೆ ಅವರು. ಇಡೀ ಊರಿಂದ ಮಾತಾಡ್ತಾರೆ. 11 ರೂಪಾಯಿ ಪಟ್ಟಿ ಕೊಡ್ಲಿಕ್ಕೆ ಹೋದ್ರೆ ನಾಳೆ ಬಾ ಅಂತಾರೆ ಇವರು. ಇವರು ನಮ್ಮನ್ನು ಸೋಲಿಸಲಿಕ್ಕೆ ಮುಂದಾಗಿದ್ದಾರೆ. ಇದು ಯಾವ ಸಂದರ್ಭದಲ್ಲಿ ಕೂಡ ಯಶಸ್ವಿ ಆಗೋಲ್ಲ. ಮತ್ತು ಅದ್ರ ಬಗ್ಗೆ ನಮಗೆ ಗಮನಕ್ಕಿದೆ. ಎಲ್ಲಿ ಮೀಟಿಂಗ್ ಆಗ್ತದೆ, ಏನು ಸಂಘಟನೆ ಮಾಡ್ತಿದ್ದಾರೆ, ಯಾವ್ಯಾವ ಎಲ್ಲ ಪಕ್ಷದವ್ರು ಕೊಡ್ತಾರೆ, ಯಾವ ಪಕ್ಷದವ್ರು ಕೊಡ್ತಿದ್ದಾರೆ, ಎಂಥ ಸಂಘಟನೆಗಳಿದಾವೆ ನಮಗೆಲ್ಲ ಗೊತ್ತಿದೆ. ಸೊ ಅದಕ್ಕೆ ನಾವೇನು ಆತಂಕ ಭಯಪಡುವಂಥದ್ದು ಅವಶ್ಯಕತೆ ಇಲ್ಲ. ಸರ್, ಜಾರಕಿಹೊಳಿ ಕುಟುಂಬದಲ್ಲಿ 4 ಶಾಸಕರು ನಾವು ಕಳೆದ ಒಂದು ವರ್ಷದಿಂದ ಹೇಳ್ತಾ ಬಂದೀವಿ. 4ರಿಂದ 6 ಆಗ್ಬೋದು, 7 ಆಗ್ಬೋದು, 12 ಆಗ್ಬೋದು. ಯಾಕಂದರೆ ಮಕ್ಕಳು ಸಹಿತ ಎಲ್ಲ ಈಗ ರಾಜಕಾರಣ ಬರ್ತಾಯಿದ್ದಾರೆ. ಅವರನ್ನು ಸಹಿತ ಇನ್ನು ಮುಂಚೂಣಿಗೆ ತಂದು ಎಲ್ಲೋ ರಾಜ್ಯದಲ್ಲಿ ಜಾರಕಿಹೊಳಿ ಸಾಮ್ರಾಜ್ಯನೇ ದೊಡ್ಡ ಪ್ರಮಾಣದಲ್ಲಿ ತಯಾರಾಗಬೇಕು ಅನ್ನೋದು ಭಯ ಇರಬೇಕಲ್ಲ ಸರ್ ಅವರಿಗೆ? ಇಲ್ಲ, ನಾವು ಸಂಖ್ಯೆ ಹೆಚ್ಚು ಮಾಡಲಿಕ್ಕಾಗಲ್ಲ. ಇಲ್ಲ, ಅವರು ಆ ಸಾಮರ್ಥ್ಯ ಇರಬೇಕು, ಅವ್ರಿಗೆ ಆಸಕ್ತಿ ಇರಬೇಕು ರಾಜಕಾರಣಿ ಅಂದ್ರೇನು, ಮತ್ತು ಜನ ಅವ್ರನ್ನ ಒಪ್ಕೋಬೇಕು, ಆರಿಸ್ತಿರ್ಬೇಕು. ಇದರಲ್ಲಿ 2 ಇದೆ. ನಾವಾಗಿ ಸೋಮೋಟೋ MLA ಆಗ್ತಂದ್ರೆ ಯಾರೋ ಮಾಡೋಲ್ಲ. ಜನ ಮೊದಲು ಒಪ್ಕೋಬೇಕು, ಅವ್ರನ್ನ ಆರಿಸಿ ಕಳಿಸ್ಬೇಕಾಯ್ತು. ಈ ರೀತಿ ಅವರು ಮುಂಚೆ ಕೆಲಸ ಮಾಡಬೇಕಾಯ್ತು. ತಕ್ಷಣ ನಾವು ಚುನಾವಣೆಗೆ ನಿಲ್ಲಕ್ಕೆ ಆಗೋಲ್ಲ. ಸೊ ಅದಕ್ಕೆ ಭಾಳಷ್ಟು ವರ್ಷಗಳ ಸಂಘರ್ಷ ಮಾಡಬೇಕಾಗ್ತದೆ. ಅವಾಗ ಜನ ನಿಮ್ಮನ್ನ ಆಯ್ಕೆ ಖಂಡಿತವಾಗಿ ಮಾಡ್ತಾರೆ. OBC ಜನ ಸರ್ ನಿಮ್ಮನ್ನು ಕೈ ಬಿಡೋಲ್ಲ. OBCದೇ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕಂತ ನಿಮ್ಮ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಆವಾಗ ಜಾರಕಿಹೊಳಿ ಶಕ್ತಿ ಗೊತ್ತಾಗುತ್ತೆ. ಈ ರಾಜ್ಯಕ್ಕೆ ಒಂದು ಗುರುತರವಾದ ಒಂದು ಜವಾಬ್ದಾರಿ ವಹಿಸ್ಕೋಬೇಕು. ಇಲ್ಲ, ನಮ್ಮ ಶಕ್ತಿ ಇದೆ. ಅದೇನು ಪ್ರಶ್ನೆ ಇಲ್ಲ. ಅದನ್ನೇನು ತೋರಿಸಿದ್ರು ಅಷ್ಟೇ, ತೋರಿಸಿದ್ರು ಅಷ್ಟೇ. ನಮ್ಮ ಶಕ್ತಿ ನಮ್ಮ ಜೊತೆ ಇದ್ದೇ ಇದೆ. ಅದ್ರ ಪ್ರಶ್ನೆ ಅವಶ್ಯ ಬಿದ್ದರೆ ನೋಡೋಣ. ತೋರಿಸೋಂಗಿದ್ರೆ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಮಾಡ್ಬೋದು. ಅದೇನು ದೊಡ್ಡ ವಿಚಾರ ಇಲ್ಲ. ಸರ್, ಮುಂಬರುವ ದಿನಗಳಲ್ಲಿ ಈ ಕಾಂಗ್ರೆಸ್ಸಕ್ಕೆ ಹೊಸ ಚೈತನ್ಯ ತುಂಬುವ ಸಲುವಾಗಿ ಈಗ ಜಾರಕಿಹೊಳಿ ಫ್ಯಾಮಿಲಿದು ಮೈಸೂರಿಂದ ಬೀದರ್ವರೆಗೆ ಅಭಿಮಾನಿಗಳಿದ್ದಾರೆ. ಈ ಅಭಿಮಾನಿಗಳ ಸಂಘಟನೆಯಿಂದ ರಾಜ್ಯಾದ್ಯಂತ ಕಾಂಗ್ರೆಸ್ಗೆ ತುಂಬ ಬಲ ಇದೆ. ಅದರಲ್ಲಿ ಜಾರಕಿಹೊಳಿಯಲ್ಲಿ ಮಾಸ್ಟರ್ ಮೈಂಡ್ ಅಂದರೆ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿಯವರೇ ಮೊಟ್ಟ ಮೊದಲು ರಾಜಕಾರಣದಿಂದ ಪ್ರಾರಂಭ ಆದ ಜಾರಕಿಹೊಳಿ ಕುಟುಂಬದಲ್ಲಿ. ಈಗ ಮಾಸ್ಟರ್ ಮೈಂಡ್ ಅವರು, ನೀವು ಯಾವ ತೀರ್ಮಾನ ತಗೋತೀರಾ ಸರ್ ಇನ್ನು ಮುಂಬರುವ ದಿನಗಳಲ್ಲಿ? ಇಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು. ಈಗ ಕಾಂಗ್ರೆಸ್ ಪಕ್ಷ ಒಂದೇ ಸಮಾನ ಅವಕಾಶ ಕೊಡುವಂಥ ಪಕ್ಷ, ಸಮಾನ ರೀತಿ ನೋಡುವಂಥ ಪಕ್ಷ. ಅದು ಭಾಳ ಅವಶ್ಯಕತೆ ಇದೆ ಇವತ್ತಿನ ದಿನಗಳಲ್ಲಿ. ಕಾಂಗ್ರೆಸ್ ಯಾಕೆಂದರೆ ಅದು ಯಾವುದೇ ಧರ್ಮ ಜಾತಿ ಅದರ ಮೇಲೆ ಆಳುವಂಥ ಪ್ರಯತ್ನ ಮಾಡೋಲ್ಲ. ಜನರಿಗೋಸ್ಕರ ಕೆಲಸ ಮಾಡುವಂಥದ್ದು ಪಕ್ಷ. ಅದನ್ನು ಗೆಲ್ಲಿಸ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕದು ಅನಿವಾರ್ಯತೆ. ಮೊನ್ನೆ ಒಂದು ಮಾತು ಹೇಳಿದಿರಿ ಸರ್ ನೀವು, ರಮೇಶ್ ಜಾರಕಿಹೊಳಿ ಅವರಿಗೆ ಚಾಕ್ಲೇಟ್ ಕೊಡ್ತಾ ಇದ್ದಾರೆ ಅಂತ. ಇನ್ನೂ ಎಷ್ಟು ದಿನ ಸಲಹೆ ಮೇಲೆ ಇಡೋರು ಸರ್ ಇವರು? ಇನ್ನೂ 4 ತಿಂಗಳ ಇದೆ. ಮುಂಬರುವ ಚುನಾವಣೆ ಬರುವುದಲ್ಲಿ ಒಂದು 6 ತಿಂಗಳಲ್ಲಿ ಆಗ್ಬೋದು. ನಡುವೆ ಅದರಲ್ಲಿ ಅವಧಿಕ್ಕಿಂತ ಪೂರ್ವದಲ್ಲಿಯೂ ಸಹಿತ ಆಗ್ಬೋದು. ಈ ಚಾಕ್ಲೇಟ್ ಕೊಡೋ ಪದ್ಧತಿ ಎಲ್ಲಿವರೆಗೆ ಸರ್ ಇದು? ಅವ್ರು ಇದು ಒಂದೇ ಅಲ್ಲ, ಎಲ್ಲರಿಗೂ ಎಲ್ಲ ಹಂತಗಳಲ್ಲಿ ಈಗ ಮಾಡ್ತಾರೆ ಅವರು. ಈಗ ನೋಡಿ, ಅವ್ರನ್ನೆಲ್ಲ ಸಾಕಷ್ಟು ಒಳಗೆ ತೊಗೊಂಡು ಕೊಟ್ಟು ಕೂಡ ಅದು ಹೇಳಿದನಾಗ ಯಾರೋ ಸಂದರ್ಭ ಯಾಕೆ ಬರ್ತಂದರೆ ಅವ್ರಿಗೆ ಮಂತ್ರಿ ಮಾಡ್ತಾರಲ್ಲ ಅಂತ ಕೇಳಿದ್ರು. ಸೊ ಮತ್ತು ಅವ್ರು ಕಟ್ಟಿಲ್ಲ, ಅವರು ಯಾವುದೋ ಒಂದು ವಿಷಯನ ಗೋಕಾಗದ ಹೇಳೋದ್ರಿಂದ ಹೇಳುವಂಥ ಅನಿವಾರ್ಯತೆ ಬಂತು. ಸೊ ಮೊನ್ನೆ ಕೂಡ ಇದ್ರ ಬಗ್ಗೆ ಹೇಳಿದ್ದೀನಿ ನಾನು, ಅವ್ರನ್ನ ಸಮಾಧಾನಪಡಿಸಲಿಕ್ಕೆ ಆ ರೀತಿ ಮಾಡ್ತಾರಂತ. ಅದು ಮಂತ್ರಿ ಮಾಡೋದು ಬಿಡೋದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ. ಅದನ್ನು ನಾವು ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಆದರೆ ಇದು ಒಂದೇ ಅಲ್ಲ, ಬೇರೆ ಕಡೆ ಕೂಡ ಅವರು ಇದೇ ರೀತಿಯನ್ನು ಸಮಾಧಾನಪಡಿಸುವಂಥ, ಸುಳ್ಳು ಹೇಳುವಂಥ ಪ್ರಯತ್ನ ಎಲ್ಲ ಹಂತಗಳಲ್ಲಾಗ್ತಿತ್ತು. ರಮೇಶ್ ಜಾರಕಿಹೊಳಿ ಒಂದೇ ಅಲ್ಲ, ಬೇರೆ ಬೇರೆ ನಮ್ಮ SC ST ಮೀಸಲಾತಿ ಬಗ್ಗೆ ಇದೆ, ಬೇರೆ ಬೇರೆ
ಮಹದಾಯಿ ಯೋಜನೆ ಬಗ್ಗೆ ಹೇಳ್ತಾರೆ. ಯಡಿಯೂರಪ್ಪನ ಕಾಲದಿಂದ ಹೇಳ್ತಾರೆ ಸಿಹಿ ಸುದ್ದಿ ಕೊಡ್ತೀವಿ, ಸಿಹಿ ಸುದ್ದಿ ಕೊಡ್ತಾರೆ ಅಂತ. ಎಲ್ಲ ಹಂತಗಳಲ್ಲಿ ಅವ್ರು ಸುಳ್ಳು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನು ಹೇಳುವಂಥ ಪ್ರಯತ್ನ ಮಾಡಿದೆ ಅಷ್ಟೇ. ಸರ್, ಭಾರತ್ ಜೋಡೋ ಮುಗಿದ ನಂತರ ಈಗ ಚೈತನ್ಯ ಯಾತ್ರೆ, ನವಚೈತನ್ಯ ಯಾತ್ರೆ, ಕಾಂಗ್ರೆಸ್ನಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಯಾವಾಗ ಪ್ರಾರಂಭ ಆಗುತ್ತೆ ಸರ್ ಅದು? ನೋಡಿದ್ರೆ ಫಸ್ಟ್ ಇದು ಮುಗಿದ ಮೇಲೆ ಇನ್ನು ಸ್ಥಳೀಯ ಜಿಲ್ಲೆಗೆ ನಾವು ಹೆಚ್ಚು ಗಮನ ಕೊಡ್ತೀವಿ. ಯಾಕಂದರೆ ಈಗ ರಾಜ್ಯ ಮಟ್ಟದ ಸುಮಾರು ಕಾರ್ಯಕ್ರಮ ಆಗಿದೆ. ಇನ್ನೇನಿದ್ರು ಕೂಡ ಜಿಲ್ಲಾ ಮಟ್ಟ ಮತ್ತು ಆಯಾ ತಾಲೂಕು ಮಟ್ಟದ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಈಗ ಜಾರಕಿಹೊಳಿ ಕುಟುಂಬದಿಂದ ಈಗ ಮಕ್ಕಳು ಸರ್, ಈಗ ಯಾವ್ಯಾವ ಕ್ಷೇತ್ರದಲ್ಲಿ ಮತ್ತೆ ಏನಾದರೂ ಶಾಸಕರಾಗಲಿಕ್ಕೆ ಏನಾದರೂ ನೀವೇನಾದರೂ ರಣತಂತ್ರ ಹೆಣಿತೀರಾ? ಇಲ್ಲ, ಈ ಸಾರಿ ಅಂತಿಲ್ಲ, ಇನ್ನೂ ಅವಕಾಶ ಇದೆ ಅವ್ರಿಗೆ. ಇನ್ನೂ ಭಾಳ ಸುಮಾರು ಅವಕಾಶ ಇದೆ. 45 ವರ್ಷ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಅಂತ ತರತುರಿ ಮಾಡೋದು ಅವಶ್ಯಕತೆ ಇಲ್ಲ. ಜನದ ಕೆಲಸ ಮಾಡಬೇಕು, ಅವರು ಜನರ ಮನಸ್ಸಿನಲ್ಲಿ ಬರಬೇಕು. MLA ಆಗೋದು ಸುಲಭದ ಕೆಲಸ, ಅವ್ರು ಜನರ ಕೆಲಸ ಮಾಡೋದು ಭಾಳ ಕಷ್ಟ. ಅದನ್ನು ಮೊದಲು ಕಲಿಬೇಕು ಅವರು. ನಂತರ MLA ಯಾವಾಗ ಬೇಕಾದಾಗ ಆಗ್ತಾರೆ. ಸೊ ನಂಬರ್ 1 ಚಾನಲ್ 1 ಕೋಟಿ ಸಮೀಪ ವ್ಯೂವರ್ಸನ್ನು ವೀಕ್ಷಣೆ ಮಾಡಿದ್ದಾರೆ. ಭಾಳ ದೊಡ್ಡ ಸಾಧನೆ ಇದು. ಸೊ ಮುಂಚೆಯಿಂದ ಒಳ್ಳೆಯ ಹೊಸ ವಿಚಾರಗಳನ್ನು ತೋರಿಸಲಿಕ್ಕೆ ಹೆಚ್ಚು ಪ್ರಾಮುಖ್ಯತೆ ಹೊಂದಿದೆ ಮತ್ತು ಭಾಳ ಜನ ಇದನ್ನು ಇಷ್ಟಪಡ್ತಾರೆ ಕೆಲವರು. ಯಾಕಂದ್ರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಬರೋದ್ರಿಂದ ಅವರಿಗೆ ಒಪ್ಪು ರೀತಿಯಲ್ಲಿ ತಿಳಿಯೋದ್ರಿಂದ ಭಾಳ ಜನ ಈ ಚಾನಲನ್ನು ಲೈಕ್ ಮಾಡ್ತಾರೆ. ಸೊ ಇನ್ನೂ ಎತ್ತರಕ್ಕೆ ಬೆಳೀಲಿ. ಈ ಭಾಗದಲ್ಲಿ ಒಂದು ಗ್ರಾಮೀಣ ಪ್ರದೇಶದ ಯೂಟ್ಯೂಬ್ ಚಾನಲ್ ಬೆಳೆದ್ರೆ ನಮಗೂ ಕೂಡ ಭಾಳ ಸಂತೋಷ.